ಬನ್ನಿ ಎಲ್ಲ ಹೋಗಿ ಹೋಗ್ಬೇಕು ನಮ್ಮ ಮೊಬೈಲ್ ಗಣೇಶ ಕಾಲು ಅಣ್ಣ ನಂದು ಕಾಲು ಇದಪ್ಪ 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 ಈ ಕಡೆ ಆರಾಮ ಹಾಂ ಈ ಕಡೆ ಬನ್ನಿ ಮೊಬೈಲಲ್ಲಿ ಮೊಬೈಲ್ ತೆಗಿರಿ ಯಾರಿದು ಸರ್ ಒಂಚೂರು ಹಿಂದೆ ಬಿಡ್ಬೇಡಿ ಹಾಂ ನಾನು ಇವತ್ತು ಮತದಾನವನ್ನು ಮಾಡಿದ್ದೇನೆ ಹಾಗೂ ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ಇವತ್ತು ಮತದಾನ ನಮ್ಮ ಕ್ಷೇತ್ರದಲ್ಲೂ ಚೆನ್ನಾಗಿ ನಡೆದಿದೆ. ಈ ಬೂತ್ನಲ್ಲಿ ಒಂದು 35% ಅಷ್ಟು ಪೋಲಿಂಗ್ ಆಗಿದೆ. ಸೊ ನಮ್ಮ ಕ್ಷೇತ್ರದಲ್ಲಿ 11 ಗಂಟೆಗೆ ಮೊದಲೇ 21% ಮತದಾನ ಆಗಿದೆ. ಸೊ ಪರವಾಗಿಲ್ಲ, ಚೆನ್ನಾಗಿ ಆಗ್ತಾ ಇದೆ ಮತದಾನ. ಇನ್ನೂ ಸ್ವಲ್ಪ ಬಿಸಿಲು ಅಂತ ಇದ್ರೂ ಕೂಡ ಬಿಸಿಲಿನ ನಡುವೆನೂ ಜನ ಬಂದು ಮತದಾನ ಮಾಡ್ತಾ ಇರೋದನ್ನು ನಾವು ನೋಡಿದ್ದೇವೆ. ಒಟ್ಟಾರೆ ಎಲ್ಲರೂ ಮತದಾನ ಮಾಡಬೇಕು, ಇದು ಅವರ ಒಂದು ರೀತಿ ಕರ್ತವ್ಯ. ಸೊ ಹಾಗಾಗಿ ಎಲ್ಲರೂ ತಪ್ಪದೆ ಮತದಾನ ಮಾಡಬೇಕು ಅಂತ ಮನವಿ ಮಾಡ್ತೇನೆ. ಬೆಂಗಳೂರು ಉತ್ತರದಲ್ಲಿ ಈ ಸತಿ ಬದಲಾವಣೆ ಆಗುತ್ತೆ ಅಂತ ಅನಿಸುತ್ತೆ ಸರ್? ಬೆಂಗಳೂರು ಉತ್ತರದಲ್ಲಿ ಈಗ ಈ ಹಿಂದೆ 4 ಬಾರಿನೂ ಹೊರಗಿನವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಬಾರಿ ಆದರೂ ಸ್ಥಳೀಯರಿಗೆ ಅವಕಾಶ ಕೊಡಬಹುದಾಗಿತ್ತು. ಆದರೆ ಈ ಬಾರಿನೂ ಕೂಡ ಎಲ್ಲ ಸ್ಥಳೀಯ BJP ಕಾರ್ಯಕರ್ತರು, ನಾಯಕರ ಅಭಿಪ್ರಾಯ ಮಾನ್ಯ ಸದಾನಂದ ಗೌಡರಿಗೆ ಕೊಡಬೇಕು ಅಂತ. ಆದರೆ ಅವರ ಅಭಿಪ್ರಾಯವನ್ನು ತಿರಸ್ಕಾರ ಮಾಡಿ ಯಾರಿಗೆ ಅವರು ಕೊಡಬಾರ್ದು ಅಂತ ಹೇಳಿ ಒತ್ತಾಯ ಮಾಡಿದ್ರು ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಮತ್ತು ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಉಡುಪಿ ಚಿಕ್ಕಮಗಳೂರು ಭಾಗದಲ್ಲಿ ಸಂಸದರಾಗಿದ್ದಾಗ ಅಲ್ಲಿ ಯಾರ ಕೈಗೂ ಸಿಗಲಿಲ್ಲ, ಕೆಲಸ ಮಾಡಲಿಲ್ಲ, ಕ್ಷೇತ್ರದ ಕಡೆಗೆ ಮುಖನೇ ಹಾಕಲಿಲ್ಲ ಅಂತೇಳಿ ಅಲ್ಲಿನ BJP ಕಾರ್ಯಕರ್ತರು ಬಲವಂತವಾಗಿ ಅಲ್ಲಿಂದ ಖಾಲಿ ಮಾಡಿಸಿದ್ದಾರೆ, ಅಲ್ಲಿಂದ ತಿರಸ್ಕಾರ ಮಾಡಿದ್ದಾರೆ, ಗೋ ಬ್ಯಾಕ್ ಅಂತ ಚಳುವಳಿ ಮಾಡಿದ್ದಾರೆ. ಅಲ್ಲೇ ಈ ರೀತಿಯಾಗಿ ಜನಗಳಿಂದ, ಅದರಲ್ಲೂ ಜನಕ್ಕಿಂತ ಹೆಚ್ಚಾಗಿ BJPಯವರಿಂದನೇ ತಿರಸ್ಕೃತವಾದಂಥವ್ರನ್ನ ತಂದು ಬೆಂಗಳೂರು ನಾರ್ತ್ಗೆ ಹಾಕಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಭಾಳ ನಮ್ಮ ಬೆಂಗಳೂರು ನಾರ್ತನ್ನು ಭಾಳ ಟೇಕನ್ ಫಾರ್ ಗ್ರಾಂಟೆಡ್, ಒಂದು ಬಿಟ್ಟಿಯಾಗಿ ವೋಟ್ ಹಾಕ್ತಾರೆ ಅಂತ ತಗೊಂಡಿದ್ದಾರೆ.
ಬಟ್ ಜನ 4 ಬಾರಿ ಹೊರಗಿನವರಿಗೆ ಓಟ್ ಹಾಕಿ ಈ ಬಾರಿ ಸ್ಥಳೀಯ ಅಭ್ಯರ್ಥಿ ಕಾಂಗ್ರೆಸ್ನವರು ಪ್ರೊಫೆಸರ್ ರಾಜೀವ್ ಗೌಡ್ರು ವಿದ್ಯಾವಂತರಿದ್ದಾರೆ, ಹೈಲಿ ಎಜುಕೇಟೆಡು, ಹೈಲಿ ಕ್ವಾಲಿಫೈಡ್ ಇದ್ದಾರೆ, ಒಂದು ಬಾರಿ ರಾಜ್ಯಸಭಾ ಸದಸ್ಯರಾಗಿ ಕೆಲಸ ಮಾಡಿರೋ ಅನುಭವನೂ ಇದೆ. ಸೊ ಇವೆಲ್ಲ ಇರೋದ್ರಿಂದ ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದು ಸ್ಥಳೀಯ ಸಮಸ್ಯೆಗಳು ಗೊತ್ತಿದೆ, ಜನರ ಕೈಗೆ ಸಿಗ್ತಾರೆ, ಆ ಭರವಸೆನೂ ಕೂಡ ಇದೆ. ಸೊ ಹಾಗಾಗಿ ಈ ಬಾರಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಸ್ಥಳೀಯರು, ಎಜುಕೇಟೆಡು, ಕ್ವಾಲಿಫೈಡು, ಡಿಸರ್ವಿಂಗು ಇರೋದ್ರಿಂದ ಒಂದು ಬದಲಾವಣೆ ಆಗುತ್ತೆ ಈ ಬಾರಿ ನಾರ್ತ್ನಲ್ಲಿ ಅಂತ ನಿರೀಕ್ಷೆ ಇಟ್ಕೊಂಡಿದೆ. 14 ಕ್ಷೇತ್ರಗಳಲ್ಲಿ ಎಷ್ಟು ಚುನಾವಣೆಯನ್ನು ಎದುರಿಸಿದ್ದಾರೆ ಈಗ. ಈ ಬಾರಿ ಚುನಾವಣೆ ಏನು ಅನ್ಸುತ್ತೆ ಸರ್? ಯಾವ ಈ ಬಾರಿ ನಾನು 6 ಬಾರಿ ವಿಧಾನಸಭೆಗೆ ಸ್ಪರ್ಧೆ ಮಾಡಿದ್ದೇನೆ, 2 ಬಾರಿ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದೇನೆ. 2009 ಮತ್ತು 2019ರಲ್ಲಿ ಲೋಕಸಭೆಗೂ ಸ್ಪರ್ಧೆ ಮಾಡಿದ್ದೇನೆ. ಆ ಚುನಾವಣೆಗಳಿಗೆ ನೋಡಿದಾಗ ಈ ಬಾರಿ BJP ಗಾಳಿ ಅಂತೂ ರಾಜ್ಯದಲ್ಲಿ ಇಲ್ಲ. ದೇಶದಲ್ಲೂ ಕೂಡ ಅದು ಬಹಳ ಕಡಿಮೆ ಆಗಿದೆ, ಕ್ಷೀಣ ಆಗಿದೆ. ಯಾಕೆಂದರೆ 2 ಬಾರಿ ಜನ ವೋಟ್ ಹಾಕಿದ್ದಾರೆ, 2 ಬಾರಿ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. 10 ವರ್ಷ BJP ಸರ್ಕಾರ ನೋಡಿ ಅವ್ರು ಈಗಲೂ ಕೂಡ ಮುಂದೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಒಂದು ಕಡೆ. ಇನ್ನೊಂದು ಕಡೆ ಯಾವುದು ವಿಕಾಸ ಅನ್ನೋ ಹೆಸರಿನಲ್ಲಿ ವೋಟ್ ತಗೊಂಡು ವಿಕಾಸ ಮಾಡದೆ ಈಗ ಕೊನೆಗೆ ಮತ್ತೆ ಜನಗಳನ್ನು ಡಿವೈಡ್ ಮಾಡುವಂಥ ಸಂಸ್ಕೃತಿಗೆ ವಾಪಸ್, ಅವರ ಮೂಲ ತತ್ವಕ್ಕೆ ವಾಪಸ್ ಬಂದಿದ್ದಾರೆ. ಸೊ ಅಲ್ಲಿಗೆ ಅವರಲ್ಲೇ ಕೂಡ ಎಲ್ಲೋ ಒಂದು ಕಡೆ ಡೆಸ್ಪರೇಟ್ ಆಗಿದ್ದಾರೆ. ಈ ಎಲೆಕ್ಷನಲ್ಲಿ ಅನುಕೂಲಕರವಾಗಿಲ್ಲ ಅಂತೇಳಿ ಈಗ ಮತ್ತೆ ಅವರ ಬೇಸಿಕ್ ಅವ್ರದ್ದು ತತ್ವ ಏನು, ಸಮಾಜವನ್ನು ಒಡೆಯೋದು, ಅದ್ರ ಕಡೆಗೆ ದ್ವೇಷದ ಹೆಸರಿನಲ್ಲಿ ವೋಟ್ ಕೇಳಲಿಕ್ಕೆ ಹೊರಟಿದ್ದಾರೆ. ಅಂದರೆ ಅವ್ರಿಗೆ ಇನ್ಸೆಕ್ಯೂರಿಟಿ ಆಗಿದೆ ಅನ್ನೋದಕ್ಕೆ, ಅವರೇ ಈ ಬಾರಿ ಕಷ್ಟ ಇದೆ ಅಂತ ಅವರ ಬದಲಾವಣೆನೇ ಈಗ ನಮಗೆ ಒಂದು ಸಂಕೇತ. ಸೊ ಹಾಗಾಗಿ BJP ಪರ ಅಂತೂ ಗಾಳಿ ಇಲ್ಲ. ರಾಜ್ಯದಲ್ಲಿ ನಮ್ಮ ಗ್ಯಾರಂಟಿಗಳು ಜನಗಳಿಗೆ ಕಷ್ಟ ಕಾಲದಲ್ಲಿ ಕೈ ಹಿಡಿದಿದೆ. ಬೆಲೆ ಏರಿಕೆ ಆಗಿದೆ, ನಿರುದ್ಯೋಗದ ಸಮಸ್ಯೆ ಕಾಡ್ತಾ ಇದೆ, ಶ್ರೀಮಂತರು ಪರವಾದಂಥ ಆಡಳಿತ ದೇಶದಲ್ಲಿ ಇದೆ. ಸೊ ಇವೆಲ್ಲವುಗಳ ನಡುವೆ ಮತ್ತು ರೈತರಿಗೂ ಕೂಡ BJP ಭಾಳ ವಿರುದ್ಧವಾಗಿ ಕೆಲಸ ಮಾಡ್ಕೊಂಡು ಬಂದಿದೆ. ಈ ಸಂದರ್ಭದಲ್ಲಿ ಗ್ಯಾರಂಟಿಗಳು, ಯೋಜನೆಗಳು ಅಷ್ಟೋ ಜನಗಳಿಗೆ ಸಹಾಯ ಆಗಿದೆ. ಸೊ ಹಾಗಾಗಿ ಗ್ಯಾರಂಟಿ ಬಗ್ಗೆ ಜನ ಭಾಳ ನಮಗೆ ಸಹಾಯ ಆಗಿದೆ ಅಂತ ಧನ್ಯ ಮನೋಭಾವದಲ್ಲಿ ಇದ್ದಾರೆ. ಅದೇ 10 ವರ್ಷ ಕೇಂದ್ರ ಸರ್ಕಾರ ಹೋಲಿಕೆ ಮಾಡಿದಾಗ ಆದರೂ ಬೆಲೆ ಏರಿಕೆ, ನಿರುದ್ಯೋಗ ಸಮಸ್ಯೆ, ಶ್ರೀಮಂತರ ಪರ ರಾಜಕೀಯ, ರೈತ ವಿರೋಧಿ ರಾಜಕೀಯ, ಇವುಗಳ ಬಗ್ಗೆನೂ ಕೂಡ ಜನ ಬೇಸರವಾಗಿದ್ದಾರೆ. ಸೊ ಹಾಗಾಗಿ ಒಂಥರ ಅನುಕೂಲಕರ ವಾತಾವರಣ ರಾಜ್ಯದಲ್ಲಿ, ದೇಶದಲ್ಲಿ ಕಾಣ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.